ನಮಸ್ಕಾರ ವೀಕ್ಷಕರೇ, ಐ ನೇಷನ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ಹಿಡ್ಕಲ್ ಆಣೆಕಟ್ಟಿನಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಬಿಡುಗಡೆ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಯಿತು. ಹೌದು ವೀಕ್ಷಕರೇ, ಹಲವು ದಿನಗಳಿಂದ ಬೆಳಗಾವಿಯ ಹಿಡ್ಕಲ್ ಆಣೆಕಟ್ಟಿನಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಸುವ ಕಾಮಗಾರಿಯು ಚಾಲ್ತಿಯಲ್ಲಿದ್ದು, ಇದನ್ನು ವಿರೋಧಿಸಿ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ದೀಪಕ್ ಗುಡುಗಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು. ಬನ್ನಿ ಈ ಬಗ್ಗೆ ನೋಡೋಣ ಒಂದು ಕಿರುನೋಟ. ಬೆಳಗಾವಿ ಜಿಲ್ಲೆಯ ಜೀವನಾಡಿ ಆಗಿರುವಂತ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೇನು ಕೈಗಾರಿಕಾಗೋಸ್ಕರ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ, ಅದನ್ನ ವಿರೋಧಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುದ್ರ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಒತ್ತಾಯನ ಮಾಡ್ತಾ ಇದೀವಿ. ಯಾಕಂದ್ರ ಬೆಳಗಾವಿ ಒಳಗಡೆ ಬಹಳಷ್ಟು ಕುಡಿಯುವ ನೀರಿನ ಅಭಾವ ಇರೋದ್ರಿಂದ ಈಗಾಗಲೇ ನಾವು ಬೆಳಗಾವಿಯ ಮಲಪ್ರಭಾ ನದಿ ಹಾಗೂ ನವಿಲ್ ತೀರ್ಥ ಡ್ಯಾಮ್ ನಿಂದ ಹುಬ್ಬಳ್ಳಿ ಧಾರವಾಡಕ್ಕ ಕುಡಿಯುವ ನೀರಿಗೋಸ್ಕರ ಆಗಿರ್ಬೋದು, ಕೈಗಾರಿಕಾ ಪ್ರದೇಶಕ್ಕಾಗಿರ್ಬೋದು, ಇನ್ನಿತರ ನೀರಾವರಿ ಯೋಜನೆಗಳಿಗೆ ಸುಮಾರು 10 TMC ಗಿಂತನೂ ಹೆಚ್ಚು ನೀರನ್ನ ನಾವು ಪ್ರತಿ ವರ್ಷ ಕೊಡ್ತಾ ಇದೀವಿ. ಆದ್ರೆ ಹಿಡಕಲ್ ಜಲಾಶಯ ಬೆಳಗಾವಿಯ ಮಧ್ಯಭಾಗದಲ್ಲಿ ಇರೋದ್ರಿಂದ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆ ಹಿಡಕಲ್ ಜಲಾಶಯ ಮೇಲೆ ಅವಲಂಬಿತರಾಗಿದ್ದೀವಿ ನಾವೆಲ್ಲ ಕೂಡ. ಹಾಗಾಗಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಬೇಸಿಗೆಗಾಲದೊಳಗಂತೂ ಬೆಳಗಾವಿ ನಗರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಅಭಾವ ಸಿಕ್ಕಾಪಟ್ಟೆ ಇರೋದ್ರಿಂದ ನಮಗ ಕುಡಿಯಾಕ ನೀರಿನ ಆಗರ ಇದೆ, ಅಸ್ತವ್ಯಸ್ತ ಇದೆ. ಇಂಥ ಸಂದರ್ಭದೊಳಗಡೆ ನೀವು ಇಲ್ಲಿಯ ನೀರಿನ ಸಮಸ್ಯೆಯನ್ನ ಬಗೆಹರಿಸುವುದನ್ನ ಬಿಟ್ಟು ನೀವು ಕೈಗಾರಿಕಾ ಏನೋ ಬಂಡವಾಳ ಶಾಹಿಗಳ ಮಾತನ್ನ ಕೇಳ್ಕೊಂಡು ಬಂಡವಾಳ ಶಾಹಿಗಳ ಇದಕ್ಕ ಒಂದು ಇದನ್ನಾಗಿ ನೀವು ಅಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನ ಕೊಟ್ರಿ ಅಂದ್ರೆ ಇದು ನಾವು ಯಾರು ಕೂಡ ಸಹಿಸುವಂತ ವಿಚಾರ ಅಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ 5-6 ಕೈಗಾರಿಕಾ ಘಟಕಗಳದಾವ. ಕನಗಲ ಆಗಿರ್ಬೋದು, ಹೊನಗ ಆಗಿರ್ಬೋದು, ಆಟೋನಗರ್ ಆಗಿರ್ಬೋದು, ಕಿತ್ತೂರ್ ಆಗಿರ್ಬೋದು, ಸಾಕಷ್ಟು ಕೈಗಾರಿಕಾ ಪ್ರದೇಶಗಳಲ್ಲಿ ನೀರಿನ ವ್ಯವಸ್ಥೆ ಕೊಡ್ರಿ, ನಾವು ಅದಕ್ಕೆಲ್ಲ ಕೂಡ ಬೆಂಬಲ ವ್ಯಕ್ತಪಡಿಸ್ತೀವಿ. ಆದ್ರೆ ಯಾವುದೋ ಒಂದು ಮಾತನ್ನ ಕೇಳಿ ಕಾಣದ ಕೈಗಳು ಇದರೊಳಗ ಕೆಲಸವನ್ನ ಮಾಡ್ತಾ ಇದೆ. ಅಲ್ಲಿ ಅದ್ರ ಜೊತೆ ಜಿಲ್ಲೆಯ ಸಂಬಂಧಪಟ್ಟಂತ ಸಚಿವರುಗಳಿಗೆ, ಇಲಾಖೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಯಾರಿಗೂ ಕೂಡ ಇದ್ರ ಬಗ್ಗೆ ಗಮನ ಇಲ್ಲ. ಆ ಗಮನ ಇಲ್ಲದೆ ಕೂಡ ರಾತ್ರೋರಾತ್ರಿ ಇದನ್ನ ಒಯ್ತಾ ಇದ್ರು. ಆದ್ರೆ ಎಲ್ಲಾ ಬೆಳಗಾವಿಯ ಸಂಘ ಸಂಸ್ಥೆಗಳು ಸೇರ್ಕೊಂಡು ಇದನ್ನ ಬಂದ್ ಮಾಡಿಸುವಂತ ಕೆಲಸ ಮಾಡಿತ್ತು. ಆದ್ರ ಇವತ್ತು ಇಲಾಖೆ ಜಲಸಂಪನ್ಮೂಲ ಇಲಾಖೆಯಿಂದ ಅಧಿಕೃತವಾಗಿ ಅನುಮತಿಯನ್ನ ತಗೊಂಡು ಏನು ನೀರನ್ನ ಒಯ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕ ಕರ್ನಾಟಕ ರಕ್ಷಣಾ ವೇದಿಕೆ ಬಿಟ್ಕೊಡು ಮಾತೇ ಇಲ್ಲ. ಅದಕ್ಕೆ ಇವತ್ತು ಒಂದು ಹೋರಾಟ ಇವತ್ತು ಪ್ರಾರಂಭ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ನೀವೇನಾದ್ರೂ ಈ ಕಾಮಗಾರಿಯನ್ನ ನಿಲ್ಲಿಸದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನನ್ನ ಕೈಗೆತ್ಕೊಳ್ಬೇಕಾಗ್ತದ. ನಾವೇ ಸ್ವತಃ ಆ ಪ್ರದೇಶಕ್ಕೆ ಹೋಗಿ ಆ ಕಾಮಗಾರಿಯನ್ನ ಬಂದ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ಇದಾಗಬಾರ್ದು ಅಂದ್ರೆ ತಕ್ಷಣವೇ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಜನಪ್ರತಿನಿಧಿಗಳ ಮಧ್ಯಸ್ಥಿಕೆಯನ್ನ ವಹಿಸಿ ಸರ್ವ ಪಕ್ಷಗಳ ನಿಯೋಗವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಈ ಕಾಮಗಾರಿಯ ಬಗ್ಗೆ ಕೂಲಂಕುಷಗಳನ್ನು ವಿವರಿಸಿ ಇದರ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ಈ ಕಾಮಗಾರಿಗಳನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದೀವಿ. ಆ ಕಾಮಗಾರಿಯನ್ನ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ, ಅನುಮತಿ ಕೊಟ್ಟಿದೆ ಸರ್ಕಾರ ಅಂತೇಳಿ ಡಿಸಿ ಅವರು ಹೇಳ್ತಾರೆ. ಅದಕ್ಕೆ ನಿಲ್ಲಿಸೋದಿಲ್ಲ ಅಂತ ಅವ್ರು ಅಂತಂದ್ರೆ ನಿಲ್ಲಿಸಬೇಕು ಅಂತ ನಾವು ಬೆಳಗಾವಿಯ ಜನ ಒಂದೇ ಸಂಘಟನೆ ಇದಕ್ಕೆ ಹೋರಾಟ ಮಾಡ್ತಾ ಇಲ್ಲ. ಸಾಕಷ್ಟು ಸಂಘಟನೆಯವರು ಇದರ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ನಾವೆಲ್ಲ ಹೋರಾಟಕ್ಕೆ ಇಳಿದಿದ್ದೀವಿ. ಹಾಗಾಗಿ ಇವತ್ತು ನಾವು ಒತ್ತಾಯನ ಮಾಡ್ತಾ ಇದೀವಿ. ಯಾಕೆ ಬಂದ್ ಮಾಡೋದಿಲ್ಲ? ಇವತ್ತು ಜನರ ಹಿತಾಸಕ್ತಿಯನ್ನ ಬಲಿ ತಗೊಂಡು ಇವ್ರು ಏನಾದ್ರು ಮಾಡ್ತಾರಂದ್ರೆ ಮಾಡ್ಲಿ, ಅದಕ್ಕೆ ಮುಂದೆ ಆಗೋ ಹೋಗುವ ಅನಾಹುತಕ್ಕೆಲ್ಲ ಜಿಲ್ಲಾಧಿಕಾರಿಗಳು ಹೊಣೆ ಹಾಕ್ತಾರ.
ಅವ್ರಿಗೆ ಗೊತ್ತಿರಲಾರ್ದಂಗೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲದೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿದ್ದಾರೆ. ಕಾಣದ ಕೈಗಳು ಇದ್ರೊಳಗೆ ಕೆಲಸ ಮಾಡ್ತಾ ಇದೆ. ಆ ಯಾವುದು ಕಾಣದ ಕೈಗಳು ಅನ್ನುವಂಥದ್ದು ನಮ್ಗೆ ತಿಳ್ಕೋಬೇಕಾಗಿದೆ. ಅದಕ್ಕೆ ಉಸ್ತುವಾರಿ ಸಚಿವರೇ ಇದರ ಜವಾಬ್ದಾರಿಯನ್ನ ಮುತುವರ್ಜಿಯನ್ನ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗ ಹೋಗ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸಂಘಟನೆಗಳು